ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಒಂದು ಭಯ ಏನಪ್ಪ ಅಂತಂದರೆ ಕಾಪಿರೈಟ್ ಬಂದುಬಿಟ್ರೆ ಏನು ಮಾಡೋದು ಅಂತ. ಸೊ ಯೂಟ್ಯೂಬಲ್ಲಿ ಕಾಪಿರೈಟ್ ಬಂದರೆ ಏನಾಗುತ್ತೆ ನಿಮ್ಮ ಚಾನಲ್ಗೆ, ಏನೇನೆಲ್ಲ ಪನಿಷ್ಮೆಂಟ್ ಸಿಗುತ್ತೆ, ಮತ್ತು ಕಾಪಿರೈಟ್ ಸ್ಟ್ರೈಕಿಂದ ಯೂಟ್ಯೂಬ್ ಚಾನಲ್ಲು ಕೂಡ ಡಿಲೀಟ್ ಆಗುತ್ತೆ ಅಂತ ಕೇಳಿರ್ತೀರ. ಸೊ ಅದು ಯಾವಾಗ ಡಿಲೀಟ್ ಆಗುತ್ತೆ, ಮತ್ತು ಕಾಪಿರೈಟ್ ಬಂದಾಗ ನಾವು ಏನು ಮಾಡಬೇಕು ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಕೂಡ ತಿಳಿಸ್ತೀನಿ. ವಿಡಿಯೋನ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ನೀಟಾಗಿ ನಿಮಗೆ 2026ರಲ್ಲಿ ಏನು ರೂಲ್ಸ್ ಇದೆ ಎಲ್ಲವೂ ಕೂಡ ನೀಟಾಗಿ ಗೊತ್ತಾಗುತ್ತೆ. ಓಕೆ, ಕೊನೆ ತನಕ ನೋಡಿ. ಸೊ ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ನೋಡ್ತಾ ಇದ್ದೀರೋ ನೀವೆಲ್ಲರೂ ಕೂಡ ವೀಡಿಯೋಗೆ ಲೈಕ್ ಮಾಡಿ ಇಷ್ಟ ಆದರೆ. ಓಕೆ, ಆಮೇಲೆ ವೀಡಿಯೋ ಇಷ್ಟ ಆದರೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ ಗೈಸ್. ಓಕೆ ಗೈಸ್, ಸೊ ಇವಾಗ ಯೂಟ್ಯೂಬ್ ಅವ್ರದ್ದು ಏನು ರೂಲ್ಸ್ ಇದೆ ಅದರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಇಟ್ಕೊಂಡು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೂ ಕೂಡ ನಾನು ಕ್ರಿಯೇಟ್ ಮಾಡಿಲ್ಲ, ಇದೆಲ್ಲ ಯೂಟ್ಯೂಬ್ ಅವ್ರದ್ದು ರೂಲ್ಸ್ ಏನಿದೆ ಅದ್ರ ಪ್ರಕಾರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ವಾಟ್ ಹ್ಯಾಪನ್ಸ್ ವೆನ್ ಯು ಗೆಟ್ ಎ ಕಾಪಿರೈಟ್ ಸ್ಟ್ರೈಕ್. ಸೊ ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂದಾಗ ಏನಾಗುತ್ತೆ ಅಂತ ಫಸ್ಟ್ ನೋಡೋಣ. ಅದಾದಮೇಲೆ ಬಂದ ಮೇಲೆ ಏನು ಮಾಡಬೇಕು, ಸೊ ನೆಕ್ಸ್ಟು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ನೆಕ್ಸ್ಟ್ ಮಾತಾಡೋಣ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ. ವೆನ್ ಯುವರ್ ಚಾನಲ್ gets a copyright strike, we will email you and explain why. We also explain how to resolve copyright strike. Official notification come from no reply youtube.com ಅಂತ ಕೊಟ್ಟಿದ್ದಾರೆ. ಅಂದರೆ ಸೊ ನಿಮ್ಮ ಒಂದು ಚಾನಲ್ಗೆ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ, ಇನ್ ಕೇಸ್ ಬಂತು ಅಂತಂದರೆ, ಬರೋ ಥರ ಬೇಡ, ಬಂತು ಅಂತಂದರೆ ನಿಮಗೆ ಯೂಟ್ಯೂಬ್ ಅವರು ಮೇಲ್ ಮಾಡ್ತಾರೆ. ಆಯಿತಾ, ಯೂಟ್ಯೂಬಿಂದ ಮೇಲ್ ಬರುತ್ತೆ, ಯಾಕೆ ಬಂದಿದೆ ಅನ್ನುವಂಥ ರೀಸನ್ ಎಲ್ಲವೂ ಕೂಡ ಅವರು ಮೇಲಲ್ಲಿ ಕಳಿಸಿರ್ತಾರೆ. ಸೊ ಅದನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅದನ್ನು ಹೇಗೆ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳೋದು, ಆ ಕಾಪಿರೈಟ್ ಸ್ಟ್ರೈಕ್ನ ರಿಮೂವ್ ಮಾಡೋದು ಹೇಗೆ ಅಂತಲೂ ಕೂಡ ಅವರೇ ಅಲ್ಲಿ ನಿಮಗೆ ಒಂದು ಲೈನ್ಸ್ಗಳನ್ನ ಬರೆದು ಕಳಿಸಿರ್ತಾರೆ. ಓಕೆ, ಸೊ ಇದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಈಗ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ನೋಡಿ, ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ನೋಡಿ. ಒಂದು ಕಾಪಿರೈಟ್ ಸ್ಟ್ರೈಕು, ಸೊ ನಿಮಗೆ ನೆನಪಿರಲಿ, ಯೂಟ್ಯೂಬಲ್ಲಿ ನಿಮಗೆ 3 ಕಾಪಿರೈಟ್ ಸ್ಟ್ರೈಕ್ ತನಕ ಸೊ ನಿಮಗೆ ಬರ್ಬೋದು, 3 ಕಾಪಿರೈಟ್ ಸ್ಟ್ರೈಕ್ವರೆಗೂ. ಆಯಿತಾ, ಸೊ 3 ಕಾಪಿರೈಟ್ ಸ್ಟ್ರೈಕ್ ತನಕ ಬರುತ್ತೆ ನಿಮಗೆ. ಸೊ ನೋಡಿ, ಫಸ್ಟ್ ಕಾಪಿರೈಟ್ ಸ್ಟ್ರೈಕ್ ಬಂದಾಗ ಏನಾಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ವಿ ರಿಮೂವ್ ದ ಕಂಟೆಂಟ್ ಫ್ರಮ್ ಯೂಟ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಫಸ್ಟ್ ಏನು ಮಾಡ್ತಾರೆ, ನಿಮ್ಮ ಚಾನಲಲ್ಲಿ ಯಾವ ವೀಡಿಯೋಗೆ ಕಾಪಿರೈಟ್ ಬಂತು ಆ ಒಂದು ವೀಡಿಯೋನ ಏನು ಮಾಡ್ತಾರೆ, ಯೂಟ್ಯೂಬ್ ಅವರು ರಿಮೂವ್ ಮಾಡ್ತಾರೆ, ಅಂದರೆ ತೆಗೆದಾಕ್ಬಿಡ್ತಾರೆ. ಆ ಒಂದು ವೀಡಿಯೋನ ಯಾರೂ ಕೂಡ ಪ್ಲೇ ಮಾಡೋದಕ್ಕೆ ಆಗಲ್ಲ, ಆ ಥರ ಮಾಡ್ತಾರೆ. ಫಸ್ಟ್ ಸ್ಟ್ರೈಕ್ ಬಂದಾಗ. ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯು ಕ್ಯಾನ್ ಕಂಪ್ಲೀಟ್ ಕಾಪಿರೈಟ್ ಸ್ಕೂಲ್ ಟು ಹ್ಯಾವ್ ದ ಸ್ಟ್ರೈಕ್ ಎಕ್ಸ್ಪೈರ್ ಇನ್ 90 days, ಅದರ್ವೈಸ್ ಇಟ್ ವಿಲ್ ರಿಮೈನ್ ಆ್ಯಕ್ಟಿವ್ ಆನ್ ಯುವರ್ ಚಾನಲ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಒಂದು ಕಾಪಿರೈಟ್ ಸ್ಕೂಲ್ ಅಂತ ಸಿಗುತ್ತೆ. ಓಕೆ, ಸೊ ಕಾಪಿರೈಟ್ ಸ್ಕೂಲ್ ಅಂತ ಗೈಸ್. ಸೊ ಇದೇನಪ್ಪ ಅಂತಂದರೆ, ಸೊ ನಿಮಗೆ ಸ್ಟ್ರೈಕ್ ಬಂದ ತಕ್ಷಣ ಇದು ಕೂಡ ಬರುತ್ತೆ. ಇದೇನಪ್ಪ ಅಂತಂದರೆ, ಇದು ಸ್ಟ್ರೈಕ್ ಅಲ್ಲ, ಈ ಸ್ಟ್ರೈಕು ನಿಮಗೆ ಹೋಗಬೇಕು ಅಂತಂದರೆ ಈ ಸ್ಕೂಲ್ನ ಅಟೆಂಡ್ ಮಾಡಬೇಕು. ಅಂದರೆ ಒಂದು ಏನಂತೀರ, ಈಗ ಏನೋ ತಪ್ಪು ಮಾಡಿದೆ ಅಪ್ಪ, ಆಯಿತಾ, ಈಗ ತಪ್ಪು ಮಾಡಿದ್ರೆ ಅದಕ್ಕೊಂದು ಶಿಕ್ಷೆ ಇರುತ್ತಲ್ಲ, ಆ ಶಿಕ್ಷೆನೇ ಇದು. ಸೊ ಅದನ್ನು ಆ ತಪ್ಪು ಮಾಡಿರೋದನ್ನ, ನಾನೇನು ತಪ್ಪು ಮಾಡಿದ್ದೀನಿ ಅದನ್ನು ವಿಚಾರ ತಿಳ್ಕೊಳ್ಳೋದಕ್ಕೆ, ಈಗ ನಾನೇನೋ ತಪ್ಪು ಮಾಡಿಬಿಟ್ಟು ವೀಡಿಯೋ ರಿಮೂವ್ ಆಗೋಯ್ತು, ಸೊ ನನಗೆ ಆ ರೂಲ್ಸ್ ಗೊತ್ತಿರಲಿಲ್ಲ, ತಪ್ಪಾಗೋಯ್ತು. ಅದಕ್ಕೆ ಏನು ಮಾಡ್ತಾರೆ, ಯೂಟ್ಯೂಬರ್ ಒಂದು ಸ್ಕೂಲ್ ಕಂಡಕ್ಟ್ ಮಾಡ್ತಾರೆ. ಸ್ಕೂಲ್ ಅಂತಂದರೆ ಒಂದು ಇದು ಬರುತ್ತೆ, ಕ್ವಶನ್ಸ್ಗಳು ಬರುತ್ತೆ. ಸೊ ನಿಮ್ಗಲ್ಲಿ ಕಾಪಿರೈಟ್ ಸ್ಕೂಲಲ್ಲಿ ಆ ಕ್ವಶನ್ಸ್ಗಳಿಗೆ ಉತ್ತರ ಕೊಡಬೇಕು ಯೂಟ್ಯೂಬರ್ ರೂಲ್ಸ್ ಪ್ರಕಾರ. ಸೊ ಈ ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ರೆ ಅದು ಸರಿನಾ ತಪ್ಪು ಅಂತ ಕೇಳ್ತಾರೆ, ಎಕ್ಸಾಂಪಲ್. ಸೊ ನೀವು ಸರಿ ಅಂತಂದರೆ ಸರಿ, ತಪ್ಪು ಅಂತಂದರೆ ತಪ್ಪು. ಸೊ ಅಲ್ಲಿ ತಪ್ಪು ಅಂತ ಹೇಳಬೇಕು ಅಲ್ವಾ. ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನಮಗೆ ಅಲ್ವಾ. ಸೊ ಹಾಗಾಗಿ ಅದು ತಪ್ಪು, ಯೂಸ್ ಮಾಡಬಾರ್ದು ಅಂತ ನಾವು ಸೆಲೆಕ್ಟ್ ಮಾಡೋದು. ಈ ಥರ ಒಂದಷ್ಟು ಕ್ವಶನ್ಸ್ಗಳು ಕೇಳ್ತಾರೆ. ಆ ಕ್ವಶನ್ಸ್ಗಳಿಗೆ ನೀವು ಕರೆಕ್ಟಾಗಿ ಉತ್ತರ ಕೊಟ್ಟರೆ ಕಾಪಿರೈಟ್ ಸ್ಕೂಲು ಪಾಸ್ ಆಗಬೇಕು. ಆಯಿತಾ, ಒಳ್ಳೆ ಟೆಸ್ಟ್ ಪೇಪರ್ ಬರ್ದಂಗೆ ಇದು ಪಾಸ್ ಆದರೆ ನೆಕ್ಸ್ಟು ನಿಮಗೆ ಕಾಪಿರೈಟ್ ಬಂದಿರುತ್ತಲ್ಲ, ಈ ಸ್ಟ್ರೈಕು 90 ದಿನದೊಳಗಡೆ ರಿಮೂವ್ ಆಗುತ್ತೆ. ಆಯಿತಾ, 90 days ತಗೊಳುತ್ತೆ. 90 days ಆದಮೇಲೆ ರಿಮೂವ್ ಆಗುತ್ತೆ. ಇನ್ ಕೇಸ್ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದು ನೀವು ಈ ಕಾಪಿರೈಟ್ ಸ್ಕೂಲ್ನ ಅಟೆಂಡ್ ಮಾಡಿಲ್ಲ ಅಂತಂದರೆ ಈ ಸ್ಟ್ರೈಕ್ ಹೋಗಲ್ಲ 90 ದಿನ ಆದರೂ ಕೂಡ. ಸೊ ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದರೆ, ಸೊ ಫಸ್ಟು ಕಾಪಿರೈಟ್ ಬಂದ ತಕ್ಷಣ ಕಾಪಿರೈಟ್ ಸ್ಕೂಲ್ನ ಅಟೆಂಡ್ ಮಾಡಿದ್ರೆ ಅವತ್ತಿಂದ ನಿಮಗೆ 90 days ಚೂಸ್ ಆಗುತ್ತೆ. ನೀವು ಒಂದು ತಿಂಗಳು ಬಿಟ್ಕೊಂಡು ಮಾಡಿದ್ರೆ ಯಾವತ್ತು ಮಾಡ್ತೀರೋ ಅದಾದಮೇಲೆ 90 days ಇದಾಗುತ್ತೆ, ರಿಮೂವ್ ಆಗುತ್ತೆ, ನೆನಪಿರಲಿ. ಸೊ ಇದು ಫಸ್ಟ್ ಸ್ಟ್ರೈಕ್ ಬಂದರೆ ಇದಾಗುತ್ತೆ ಕತೆ. ನೆಕ್ಸ್ಟು ಕಾಪಿರೈಟ್ ಸ್ಟ್ರೈಕ್ 2, 2 ಸ್ಟ್ರೈಕ್ ಬಂದರೆ, ಈಗ 90 ದಿನ ಇನ್ನೂ ಆಗೇ ಇರಲ್ಲ, ಇನ್ನೊಂದು ಸ್ಟ್ರೈಕ್ ಬಂದ್ಬಿಡ್ತು. ಅವಾಗ ಏನಾಗುತ್ತೆ, ಸೇಮ್ ಸ್ಟೆಪ್ಪು, ಆಯಿತಾ, ವೀಡಿಯೋನ ರಿಮೂವ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಕಾಪಿರೈಟ್ ಸ್ಕೂಲ್ನ ನೀವು ಕಂಪ್ಲೀಟ್ ಮಾಡಿದರೆ ಸೊ ಇದು ಎಕ್ಸ್ಪೈರ್ ಆಗುತ್ತೆ, ಇಲ್ಲ ಅಂತಂದರೆ ಅದು ಹಂಗೆ ಉಳ್ಕೊಳ್ಳುತ್ತೆ, ಸ್ಟ್ರೈಕು ರಿಮೂವ್ ಆಗಲ್ಲ. ಸೊ ಹಾಗಾಗಿ ಕಾಪಿರೈಟ್ ಸ್ಟ್ರೈಕ್ ಬಂದಾಗ ಕಾಪಿರೈಟ್ ಇದು ಸ್ಕೂಲ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ನೋಡಿ, 3 ಸ್ಟ್ರೈಕ್ ನಿಮ್ಮ ಚಾನಲ್ಗೆ ಕಂಟಿನ್ಯೂಸ್ ಆಗಿ 3 ಸ್ಟ್ರೈಕ್ 90 ದಿನದೊಳಗೆ ಬಂದ್ಬಿಡ್ತು ಅಂದ್ಕೊಳ್ಳಿ, ಆಯಿತಾ. ಅವಾಗ ಏನಾಗುತ್ತೆ, ಇಲ್ಲಿ ಕೊಟ್ಟಿದೆ ನೋಡಿ, ಇಫ್ ಯುವರ್ ಚಾನಲ್ ಹ್ಯಾಸ್ 3 ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಆರ್ ಇಫ್ ಎನಿ ಚಾನಲ್ಸ್ ಲಿಂಕ್ ಟು ಯುವರ್ಸ್ ಹ್ಯಾವ್ 3 ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ಸ್ ಯುವರ್ ಚಾನಲ್ ಈಸ್ ಸಬ್ಜೆಕ್ಟೆಡ್ ಟು ಟರ್ಮಿನೇಷನ್. ಇಲ್ಲೇನು ಮಾಡ್ತಾರೆ ಯೂಟ್ಯೂಬರು, ನಿಮ್ಮ ಯೂಟ್ಯೂಬ್ ಚಾನಲ್ನ
ಡಿಲೀಟ್ ಮಾಡ್ತಾರೆ ಗೈಸ್. ಓಕೆ, ಸೊ ಯೂಟ್ಯೂಬಿಂದ ಡಿಲೀಟ್ ಮಾಡಿಬಿಡ್ತಾರೆ. ಮೊದಲೆಲ್ಲ ವೀಡಿಯೋ ಡಿಲೀಟ್ ಆಯಿತು, ಬಟ್ ಯಾವ ಕಾಪಿರೈಟ್ ಸ್ಟ್ರೈಕ್ ಬಂದಿತ್ತು ಆ ವಿಡಿಯೋ ಮಾತ್ರ ಡಿಲೀಟ್ ಆಯಿತು. ಇಲ್ಲಿ ಚಾನಲ್ಲೇ ಡಿಲೀಟ್ ಮಾಡಿಬಿಡ್ತಾರೆ. ಯಾವ ವಿಡಿಯೋನೂ ಕೂಡ ಸಿಗಲ್ಲ, ನಿಮ್ಮ ಚಾನಲ್ ಸರ್ಚ್ ಮಾಡಿದ್ರು ಕೂಡ ಸಿಗಲ್ಲ, ನಿಮಗೂ ಕೂಡ ಆಕ್ಸೆಸ್ ಆಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇಫ್ ಯುವರ್ ಚಾನಲ್ ಇಸ್ ಟರ್ಮಿನೇಟೆಡ್, ಕಂಟೆಂಟ್ ಅಪ್ಲೋಡೆಡ್ ಟು ಯುವರ್ ಚಾನಲ್ ವಿಲ್ ಬಿ ಇನ್ಆಕ್ಸೆಸಿಬಲ್. You will be able to log into YouTube Studio to see the options that you have to reinstate your channel ಅಂತ ಇದೆ. ಸೊ ಇಲ್ಲಿ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಬರುತ್ತೆ, ಬಟ್ ನೀವು ವೀಡಿಯೋಗಳನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ, ನಿಮಗೆ ಬರೋದಿಲ್ಲ, ಪ್ಲೇ ಆಗೋದಿಲ್ಲ. ಮತ್ತು ಯು ಕಾಂಟ್ ಕ್ರಿಯೇಟ್ ನ್ಯೂ ಯೂಟ್ಯೂಬ್ ಚಾನಲ್ಸ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ನಾನು ಇದು ತುಂಬ ಸಲ ಹೇಳಿದ್ದೀನಿ, ಒಂದು ಚಾನಲ್ ಡಿಲೀಟ್ ಆದರೆ ನೀವು ಮತ್ತೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನಿಮ್ಗೆ ಯಾವ ಚಾನಲ್ ಡಿಲೀಟ್ ಆಗಿದೆಯೋ ಆ ಚಾನಲ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕು. ಅಲ್ಲಿ ತನಕ ನೀವು ಇನ್ನೊಂದು ಹೊಸ ಚಾನಲ್ ಮಾಡೋಕ್ಕಾಗಲ್ಲ. ಮುಂಚೆ ಮಾಡ್ಬೋದಿತ್ತು, ಬಟ್ ಇವಾಗ 2026ರಲ್ಲಿ ಇದಿಲ್ಲ, ಆಯಿತಾ? ಅದಕ್ಕೆ ಹೇಳಿದ್ದು ಹೊಸ ಅಪ್ಡೇಟು ಕೊನೆ ತನಕ ನೋಡಿ ಅಂತ. ಎಷ್ಟೊಂದು ಜನ ವಿಡಿಯೋನ ಗೊತ್ತು ಬಿಡು ಅಂತಲೂ ಕೂಡ ಕ್ಲೋಸ್ ಮಾಡಿರ್ಬೋದು, ಗೊತ್ತಿಲ್ಲ. ಬಟ್ ನೀವು ನೋಡ್ತಾ ಇದ್ದೀರಾ ಅಂತಂದರೆ, ಸೊ ನಾನು ಇಲ್ಲಿ ಇದೊಂದು ಆ್ಯಡಪ್ ಮಾಡ್ಕೊಳ್ಳಿ. ಹೊಸ ಚಾನಲ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಿಮ್ಮ ಹಳೆ ಚಾನಲ್ ಏನಾದ್ರು ಡಿಲೀಟ್ ಆಯಿತು ಅಂತಂದರೆ, ನೀವು ಫೇಸ್ ತೋರಿಸ್ಕೊಂಡಾದರೂ ಮಾಡಿರಿ, ವಾಯ್ಸ್ ಆದರೂ ಕೊಟ್ಟಿರಿ, ನೀವು ನೆಕ್ಸ್ಟ್ ಚಾನಲ್ ಮಾಡಿದ್ರೂ ಕೂಡ ಯೂಟ್ಯೂಬ್ ಕಂಡಿಡಿದು ಸಿಸ್ಟಮು ಸೊ ನಿಮ್ಮ ಚಾನಲ್ನ ಡಿಲೀಟ್ ಮಾಡುತ್ತೆ. ಇದು ಕತೆ. ಈಗ ನೀವು ನೋಡಿದ್ರಿ ಸ್ಟ್ರೈಕ್ ಬಂದರೆ ಏನಾಗುತ್ತೆ, ಚಾನಲ್ ಯಾವ ಥರ ಡಿಲೀಟ್ ಆಗುತ್ತೆ, ಫಸ್ಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ, ಸೆಕೆಂಡ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ, 3 ಸ್ಟ್ರೈಕ್ ಬಂದರೆ ಏನಾಗುತ್ತೆ ಅಂತ ನೋಡಿದ್ರಿ. ಈಗ ಇದನ್ನು ಸಾಲ್ವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇದನ್ನು ಸಾಲ್ವ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಈಗ ನೋಡಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ನಿಮ್ಮ ವೀಡಿಯೋಗೆ ಸೊ ಯಾರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿರ್ತಾರೆ, ಆಯಿತಾ, ನೀವು ಯಾರು ಕಂಟೆಂಟ್ ಯೂಸ್ ಮಾಡ್ಕೊಂಡಿರ್ತೀರ ಅವ್ರ ಡೀಟೇಲ್ಸ್ ಎಲ್ಲ ನಿಮಗೆ ಮೇಲಲ್ಲಿ ಬಂದಿರುತ್ತೆ, ಆಯಿತಾ. ಸೊ ಯಾರಿಂದ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅದೆಲ್ಲವೂ ಕೂಡ ನಿಮಗೆ ಬಂದಿರುತ್ತೆ. ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಪರ್ಸ್ನಲಿ. ಓಕೆ, ಸೊ ಅವ್ರಿಗೆ ಮೇಲ್ ಮಾಡಿ, ಸೊ ಈ ಥರ ನನ್ನ ಕಡೆಯಿಂದ ತಪ್ಪಾಗಿದೆ, ಸೊ ನಾನು ಏನೋ ಮಿಸ್ ಆಗಿ ನಿಮ್ಮ ಕಂಟೆಂಟ್ ಯೂಸ್ ಮಾಡಿಬಿಟ್ಟಿದ್ದೀನಿ, ಸೊ ದಯವಿಟ್ಟು ಆ ಕಾಪಿರೈಟ್ ಸ್ಟ್ರೈಕ್ನ ವಾಪಸ್ ತಗೊಳ್ಳಿ ಅಂತ ನೀವು ರಿಕ್ವೆಸ್ಟ್ ಮಾಡಬೇಕು, ಆಯಿತಾ. ಸೊ ನೀವು ರಿಕ್ವೆಸ್ಟ್ ಮಾಡ್ತು ಅಂತಂದರೆ ಅವರೇನಾದರೂ ಮನ್ಸು ಮಾಡ್ತು ಅಂತಂದರೆ ಅವರು ವಾಪಸ್ ತಗೋಬೋದು, ಆಯಿತಾ. ತಗೊಂಡ್ರೆ ಇಲ್ಲಿ ನಿಮ್ಗೆ ಸ್ಟ್ರೈಕ್ ಹೋಗ್ಬಿಡುತ್ತೆ, ನೀವು 90 ಡೇಸ್ ಕಾಯೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಅವ್ರು ತಗೊಳ್ಳಿಲ್ಲ ಅಂತಂದರೆ ಅವಾಗ ನಿಮಗೆ ಈ ಥರದೊಂದು ಸಮಸ್ಯೆ ಆಗುತ್ತೆ, ನೀವು 90 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಚಾವಾಗಬೇಕು ಅಂದರೆ ಏನು, ಒಂದು ನೀವು ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಆಗ ಯೂಸ್ ಮಾಡಿಬಿಟ್ಟಿದ್ದೀರಾ ಅಂತಂದರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಸೊ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ವಾಪಸ್ ಇದು ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದು ಬಿಟ್ಟು ಬೇರೆ ಆಪ್ಷನ್ಸ್ಗಳು ಇಲ್ಲ ಗೈಸ್. ಇಲ್ಲ ಅಂತಂದರೆ 90 ಡೇಸ್ ನೀವು ಕಾಯಬೇಕು ಸ್ಟ್ರೈಕ್ ರಿಮೂವ್ ಆಗೋ ತನಕ. ಓಕೆ, ಸೊ ಇದಿಷ್ಟು ಕಾಪಿರೈಟ್ ರೂಲ್ಸು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಈಗ ಬೇಕಾದ್ರೆ ಲೈಕ್ ಮಾಡಿ, ಆಯಿತಾ. ಇಷ್ಟ ಆಗಿಲ್ಲ ಬಿಟ್ಟಾಕಿ, ತಲೆ ಕೆಡಿಸ್ಕೋಬೇಡಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.